31 ವರ್ಷಗಳ ಹಿಂದೆ ಡಿಸೆಂಬರ್ 5ನೇ ತಾರೀಕು ರಾಮ ಜನ್ಮಭೂಮಿ ವಿಚಾರವಾಗಿ ನಡೆದಂಥ ಹೋರಾಟದಲ್ಲಿ ಹುಬ್ಬಳ್ಳಿಯಲ್ಲಿ, ಅದರಲ್ಲೂ ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯಲ್ಲಿ 9 ಜನರ ವಿರುದ್ಧ ಕೇಸ್ ದಾಖಲಾಗುತ್ತೆ. ಅದರಲ್ಲಿ 3 ಈಗ ಮೃತಪಟ್ಟಿದ್ದಾರೆ. ಶ್ರೀಕಾಂತ್ ಪೂಜಾರಿನವರನ್ನು ಈಗ ಶಹರ ಪೊಲೀಸ್ನವರು ಬಂಧಿಸಿದ್ದಾರೆ. ಹಳೆಯ ಕೇಸ್ಗೆ ಈಗ ಹೊಸ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಈಗ ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿರುವಂಥ ಪ್ರಮೋದ್ ಮುತಾಲಿಕ್ ಅವರು ಜಾಯ್ನ್ ಆಗಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹಳೆ ಕೇಸು, ಹೊಸ ಟ್ವಿಸ್ಟ್. ಆದರೆ ಈ ಸಂದರ್ಭ ಯಾಕೆ ಅಂತ ಹೇಳೋದಾದರೆ 22ನೇ ತಾರೀಕು ಶತಮಾನಗಳ ಕನಸು ನನಸಾಗ್ತಾ ಇರುವಂಥ ದಿನ, ಕೌಂಟ್ ಡೌನ್ ಶುರುವಾಗಿದೆ. ಇಂಥ ಸಂದರ್ಭದಲ್ಲಿ ಈ ಬಂಧನ ಬೇರೆ ಬೇರೆ ರೀತಿಯಾದಂಥ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಪ್ರಮೋದ್ ಮುತಾಲಿಕ್ ಅವರೇ? ನೋಡಿ, ಮೊದಲಿಂದಲೂ ಕೂಡ ಕಾಂಗ್ರೆಸ್ಸು ವಿರೋಧಿ ನೀತಿಯನ್ನೇ, ಹಿಂದೂ ವಿರೋಧಿ ನೀತಿಯನ್ನೇ ಅನುಸರಿಸ್ತಾ ಬಂದಿದೆ. ಅದು ಎಲ್ಲ ರೀತಿಯ ಒಂದೊಂದಾಗಿ ತೊಗೊಂಡ್ರೆ ಬೇಕಾದಷ್ಟಿದೆ. ಈಗ ಇಡೀ ದೇಶದಲ್ಲಿ ರಾಮನ ಬಗ್ಗೆ ಇರುವಂಥ ಒಂದು ಒಳ್ಳೆಯ ಭಾವನೆ, ಭಕ್ತಿ ಭಾವನೆ ಜಾಗೃತಿ ಆಗಿ ಒಂದು ವಾತಾವರಣ ಎದ್ದಿದೆ. ಸೊ ಇಂಥ ಸಂದರ್ಭದಲ್ಲೇ 31 ವರ್ಷದ ಹಿಂದಿನ ಕೇಸನ್ನು ರೀಓಪನ್ ಮಾಡಿ ಬಂಧನ ಮಾಡುವಂಥದ್ದು ಅವಶ್ಯಕತೆ ಇತ್ತ ಅಂತನ್ನುವಂಥದ್ದು ಒಂದು ಪ್ರಶ್ನೆ. ಇನ್ನು 31 ವರ್ಷ ಇವತ್ತು ಈ ಡಿಪಾರ್ಟ್ಮೆಂಟ್ ಆಗಲಿ ಸರ್ಕಾರಗಳಾಗಲಿ ಹಾಗಾದರೆ ಏನು ಮಾಡ್ತಾಯಿದ್ರು? ನಿದ್ದೆ ಮಾಡ್ತಾಯಿದ್ರಾ ಅಥವಾ ಆ ಕೇಸ್ಗಳನ್ನು ಕ್ಲೋಸ್ ಮಾಡಿ ಸುಮ್ಮನೆ ಧೂಳಲ್ಲಿ ಬೀಳೋ ಹಾಗಿಟ್ಟಿದ್ರಾ? ಇದು ಪ್ರಶ್ನೆ ಬರುತ್ತೆ. ಹಾಗಾಗಿ ಈ ಪ್ರವೃತ್ತಿ, ಈ ಹಿಂದೂ ವಿರೋಧಿ ನೀತಿಯನ್ನು ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಸೊ ಈ ರೀತಿಯ ಪ್ರವೃತ್ತಿ ಇದನ್ನು ಸರಿಯಲ್ಲ, ಶೋಭೆ ತರುವಲ್ಲ ಕಾಂಗ್ರೆಸ್ನವರಿಗೆ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅಲ್ಲ ಪ್ರಮೋದ್ ಮುತಾಲಿಕ್ ಅವರೇ, ನೋಡಿ, ಈಗ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲ ಓಲ್ಡ್ ಕೇಸ್ಗಳನ್ನು ರೀಓಪನ್ ಮಾಡಿ ಯಾವುದು ಕೂಡ ಪೆಂಡಿಂಗ್ ಇಡಬಾರ್ದು. ಆಗ ನಮಗೆ ಗಮನಕ್ಕೆ ಬಂದಿದ್ದು 30ಕ್ಕಿಂತ ಹೆಚ್ಚು ಪ್ರಕರಣಗಳು ಓಲ್ಡ್ ಕೇಸ್ಗಳು, ಅಂದರೆ ಹಳೆಯ ಪ್ರಕರಣಗಳು. ಅದರಲ್ಲಿ ಇದು ಒಂದು ಸೇರ್ಕೊಂಡಿತ್ತು ಅಷ್ಟೇ. ಇದರಲ್ಲಿ ಯಾವುದೇ ಒಂದು ಅನ್ಯತಾ ಭಾವನೆ ಬೇಡ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲ, ಅವರು ಪರಮೇಶ್ವರ್ ಅವರು ಹೇಳಿರ್ಬೋದು. ಆದರೆ ಇವತ್ತಿನ ಸಂದರ್ಭದಲ್ಲಿ ಒಂದು ಮಾನವೀಯತೆ ಅನ್ನುವಂಥದ್ದು ಇದೆಯೋ, ಈ ರೀತಿಯ ಕ್ರೌರ್ಯ 30 ವರ್ಷದ ಹಿಂದೆ ನಡೆದಂಥದ್ದು ಈಗ ಅವ್ರ ಜೀವನದಲ್ಲಿ 30 ವರ್ಷ ನಿರಂತರವಾಗಿ ಆನಂದವಾಗಿ ಜೀವನ ಮಾಡ್ತಾ ಇದ್ದಾರೆ. ಆ ಕೇಸು ಮರೆತು ಹೋಗಿದ್ದಾರೆ ಅವರು. ಸೊ ಆ ಮರೆತು ಹೋದಂಥ ಸಂದರ್ಭದಲ್ಲಿ ಒಮ್ಮೆಲೆ ಬಂದು ಅರೆಸ್ಟ್ ಮಾಡುವಂಥದ್ದು ಪ್ರಕ್ರಿಯೆ ಮಾಡಿದರೆ ಹೇಗೆ ಇದು? ಅವ್ರಿಗೆ ಅಟ್ಲೀಸ್ಟ್ ನೋಡಿ, ಹೀಗೆ ನಮಗೆ ಒಂದು ಸೂಚನೆ ಬಂದಿದೆ, 30 ವರ್ಷದ ಹಿಂದಿನ ಎಲ್ಲ ಕೇಸ್ಗಳನ್ನು ಕ್ಲೋಸ್ ಮಾಡಬೇಕಂತ ಬಂದಿದೆ. ಅದಕ್ಕೆ ದಯವಿಟ್ಟು ನೀವು ಬಂದು ಅದನ್ನು ಜಾಮೀನು ತಗೊಳ್ಳಿ ಅಂತ ಹೇಳ್ಬೋದಾಗಿತ್ತಲ್ಲ. ಸೊ ಅದನ್ನು ಬಿಟ್ಟು ಒಮ್ಮೆಲೆ 60 ವಯಸ್ಸಿನ 70 ವಯಸ್ಸಿನ ಇವ್ರನ್ನೆಲ್ಲ ಬಂಧಿಸ್ತೀವಿ ಅಂತ ಅನ್ನುವಂಥದ್ದು ಇದು ಯಾವ ಮಾನವೀಯತೆ, ಅಮಾನವೀಯ ಇದು. ಸೊ ಒಂದು ಅಟ್ಲೀಸ್ಟ್ ನೋಟಿಸ್ ಕೊಡ್ಬೋದು, ಅಥವಾ ಕಚೇರಿಗೆ ಬಂದು ಭೇಟಿಯಾಗಿ ಒಂದು ಎನ್ಕ್ವೈರಿ ಮಾಡೋದು, ಒಂದು ಸಿಸ್ಟಮ್ ಮಾಡಿದರೆ ಅವಾಗ ಒಂದು ಪ್ರೊಸೆಸ್ ಅಂತ ಅನ್ಬೋದು. ಸಡನ್ನಾಗಿ ಬಂಧನ ಮಾಡಿದರೆ ಅವ್ರಿಗೆ ಶಾಕ್, ಇಡೀ ಮನೆಯಲ್ಲಿ ಶಾಕ್ ಆಗುತ್ತೆ, ಆ ವ್ಯಕ್ತಿಗೆ ಶಾಕ್ ಆಗುತ್ತೆ, ಮುಂದೆ ಏನು ಮಾಡಬೇಕು ಅಂತನ್ನುವಂಥದ್ದು ಗೊತ್ತಾಗೋಲ್ಲ. ಈ ರೀತಿಯ ಮತ್ತು ರಾಮ ಮಂದಿರದ ಸಂಬಂಧಪಟ್ಟಾಗಿ ವಾತಾವರಣ ಇದೆ. ಅವರು ಅಲ್ಲಿ ಇನ್ಸ್ಪೆಕ್ಟರ್ ಆಗಲಿ SP ಆಗಲಿ ಯೋಚನೆ ಮಾಡಬೇಕಾಗಿತ್ತು. ಯಾವ್ಯಾವ ಕೇಸ್ ಇದ್ದಾವೆ, ಏನಿದ್ದಾವೆ, ಹೇಗಿದ್ದಾವೆ ಮಾಡಿಕೊಂಡು ಅವರು ಕ್ರಮ ತಗೊಳ್ಳುವಂಥ ಪ್ರಕ್ರಿಯೆ ಮಾಡ್ಬೋದಾಗಿತ್ತು. ಸೊ ಇದು ನನಗನ್ಸುತ್ತೆ, ಇದು ಮೇಲ್ನೋಟದಲ್ಲಿ ಅವರು 30 ವರ್ಷದ ಹಿಂದಿನ ಹಳೆ ಕೇಸ್ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಆದರೆ ವ್ಯವಸ್ಥಿತವಾಗಿ ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕರ್ತರು ಮತ್ತೀಗ ರಾಮನ ಏನು ವಾತಾವರಣ ಇದ್ದಿದೆ, ಭಯ ಸೃಷ್ಟಿ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಯಾಕೆಂದರೆ ಲಕ್ಷಾಂತರ ಜನ ಹೋಗುವಂಥ ವಾತಾವರಣ ಎದ್ದಿದೆ. ಈಗ ಅದನ್ನು ತಡೆಯೋದು,
ಏನೋ ಗಲಾಟೆ ಆಗುತ್ತೆ, ಅರೆಸ್ಟ್ ಮಾಡ್ತಾರೆ ಅನ್ನುವಂಥ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ನಿಶ್ಚಿತವಾಗಿ ನಾನು ಹೇಳ್ತೀನಿ.